ತುಂಬಾ ಹುಷಾರಿರ್ಲಿಲ್ಲ. ತುಂಬಾ ಸಲ ಹಾಸ್ಪಿಟಲ್ ಹೋಗಿದ್ದೆ. ನನ್ಗೆ ಆವಾಗ ಆಗ್ತಿತ್ತು ಅಯ್ಯೋ ನನ್ಗೆ ಮನೆಗೆ ಹೋಗ್ಬೇಕು ಅಂತ. ಒಂದ್ಸಲ ಬಂದ್ರೆ ಆಮೇಲೆ ಎಂತ ಮಾಡ್ಲಿಕ್ಕಾಗಲ್ಲ ಮನೆಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಗೀತ ಪೂಜಾರಿ. ಸೊ ನಿಮಗೆ ನನ್ನ ಬಗ್ಗೆ ಪರಿಚಯ ಇರ್ಬೋದು, ಯಾಕಂದ್ರೆ ನೀವು ಆಲ್ರೆಡಿ ನನ್ನ ವಿಡಿಯೋ ಎಲ್ಲ ನೋಡಿರ್ತೀರಾ. ಸೊ ಇಷ್ಟು ದಿನ ನಾನು ನನ್ನ ಫ್ರೆಂಡ್ಸ್ ಜೊತೆ ಮತ್ತೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲ ವಿಡಿಯೋ ಮಾಡಿದ್ದೇನೆ. ಇವತ್ತು ನಾನೊಬ್ಳೇ ವಿಡಿಯೋ ಮಾಡುದು, ಯಾಕಂದ್ರೆ ಅವರೆಲ್ಲ ಡ್ಯೂಟಿಯಲ್ಲಿದ್ದಾರೆ. ನಾನಿವತ್ತು ಲೀವ್ ತಗೊಂಡಿದ್ದೇನೆ, ಸ್ವಲ್ಪ ಹುಷಾರಿಲ್ಲ ನನಗೆ. ಸೊ ಹಾಗೆ ನಾನು ನನ್ನ ಬಗ್ಗೆನೇ ಮಾತಾಡುವ ಅಂತ ಇವತ್ತು. ನನ್ನ ಬಗ್ಗೆ ಅಂದ್ರೆ ನಾನೇನ್ ಮಾತಾಡ್ಬೋದು ಅಂತ ಎಲ್ಲ ನೀವು ಯೋಚನೆ ಮಾಡ್ಬೋದು. ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಉಂಟು. ಸೊ ನಾನು ಇವತ್ತು ಸ್ವಲ್ಪ ಮಾತಾಡ್ತೇನೆ ನನ್ನ ಬಗ್ಗೆ. ಎಲ್ಲ ಕೇಳ್ತಿದ್ರು ನನಗೆ, ನಂದೆಲ್ಲ ಸಬ್ಸ್ಕ್ರೈಬ್ ಇರುವವರೆಲ್ಲ ಕನ್ನಡದವರು. ನೀನ್ ಯಾಕೆ ಹಿಂದಿಯಲ್ಲಿ ಮಾಡುದು, ಹಿಂದಿಯಲ್ಲಿ ಯಾಕೆ ವಿಡಿಯೋ ಎಲ್ಲ ಮಾಡುದು, ಕನ್ನಡದಲ್ಲಿ ಮಾಡು ಎಲ್ಲ ಅಂತ ಹೇಳ್ತಿದ್ರು ನನಗೆ. ಸೊ ನಂಗೆ ಕನ್ನಡದಲ್ಲಿ ಮಾಡ್ಲಿಕ್ಕೆ ಎಂತ ಪ್ರಾಬ್ಲಮ್ ಇಲ್ಲ, ಬಟ್ ನನ್ಗೊಬ್ಳಿಗೆ ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ಶೈ ಆಗ್ತದೆ. ಸ್ವಲ್ಪ ಕ್ಯಾಮರಾದ ಎದುರುಗಡೆ ಒಬ್ಬಳೇ ಮಾತಾಡುದಂದ್ರೆ ಅಷ್ಟು ಚಂದ ಆಗಲ್ಲ. ಅದೇ ನನ್ನ ಫ್ರೆಂಡ್ಸ್ ಆದ್ರೆ ಅವರಾದ್ರೆ ಸ್ವಲ್ಪ ಜಾಲಿ ಆಗ್ತದೆ ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ. ಬಟ್ ಏನಂದ್ರೆ ಅವರಿಗೆ ಕನ್ನಡ ಬರುದಿಲ್ಲ. ಅವರು ಬರುದು ಒಡಿಸ್ಸಾದಿಂದ, ಅವ್ರ ಮನೆ ಇರುದು ಒಡಿಸ್ಸಾ. ಸೊ ಅವರಿಗೆ ಹಿಂದಿ ಬಿಟ್ರೆ ಮತ್ತೆ ಇಂಗ್ಲಿಷ್ ಅಷ್ಟೇ. ನಾನು ಅವರಿಗೆ ಅದೆರಡು ಲ್ಯಾಂಗ್ವೇಜ್ ಇಂದ ಮಾತ್ರ ನಾನು ಅವರಿಗೆ ಕಮ್ಯುನಿಕೇಟ್ ಮಾಡ್ಬೋದು. ಅದು ಬೇರೆ ಯಾವ್ದು ಲ್ಯಾಂಗ್ವೇಜ್, ಅವರ ಒಡಿಸ್ಸಾ ನನಗೆ ಬರುದಿಲ್ಲ. ಸೊ ಹಿಂದಿ ನನಗೆ ಅಷ್ಟು ಚಂದ ಬರುದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದವರೆಲ್ಲ ಹೇಳ್ತಿದ್ರು, ನಿಂದೆಂತ ಹಿಂದಿ ಮಾರಾಯ್ತಿ, ಅದೆಂತ ಹಿಂದಿ ಅಂತ. ಆಕ್ಚುಲಿ ನನ್ಗೆ ಹಿಂದಿ ಬರ್ತಿರ್ಲಿಲ್ಲ. ನಾನು ಇಲ್ಲಿ ದುಬೈಗೆ ಬರೋ ಮುಂಚೆ ನನಗೆ ಹಿಂದಿ ಬರ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನಂದು ಕೊಲೀಗ್ಸ್ ಎಲ್ಲ ಇದ್ರಲ್ಲ, ನೇಪಾಳಿ ಕೊಲೀಗ್ಸ್ ಇದ್ರು, ಅವರ ಜೊತೆ ನಾನು ಮಾತಾಡಿ ನಾನು ಅವರಿಂದ ಕಲ್ತದ್ದು. ಸೊ ನಾನೀಗ ಹಿಂದಿ ಮಾತಾಡುವಾಗ ನನ್ಗೆ ಕೇಳ್ತಾರೆ, ನೀನು ನೇಪಾಳಿಯಾ ಅಂತ. ನಮ್ದು ಲ್ಯಾಂಗ್ವೇಜ್ ಹಿಂದಿ ನೇಪಾಳಿ ಲ್ಯಾಂಗ್ವೇಜ್. ನಿಮ್ಗೆ ನನ್ನ ಹೆಸರು ಹೇಗೂ ಗೊತ್ತುಂಟು. ಸೊ ನನ್ನ ಹೆಸರು ಸಂಗೀತ. ನಮ್ಮ ಮನೆ ಇಡೂರು ಕುഞ്ഞാಡಿ ಅಂತ, ಕುಂದಾಪುರ ತಾಲೂಕ್ ಅಂಡ್ ಉಡುಪಿ ಡಿಸ್ಟಿಕ್ ಅಂಡ್ ಕರ್ನಾಟಕ ಸ್ಟೇಟ್. ಸೊ ನಾನ್ ಬರುದು ತುಂಬಾ ಸ್ಮಾಲ್ ವಿಲೇಜ್ ಇಂದ. ನನ್ನ ಮನೆ ಇರುದು ತುಂಬಾ ಸ್ಮಾಲ್, ಅಂದ್ರೆ ಈ ತರ ಎಲ್ಲ ಸಿಟಿ ಎಲ್ಲ ಎಂತ ಇಲ್ಲ. ಅಂದ್ರೆ ಈವನ್ ನೆಟ್ವರ್ಕ್ ಸಹ ಸಿಗುದಿಲ್ಲ ಅಲ್ಲಿ. ಮನೆ ಒಳಗಿದ್ರೆ ನೆಟ್ವರ್ಕ್ ಇಲ್ಲ. ಒಂದು ನಾರ್ಮಲ್ ಅಲ್ಲಿ ಒಂದು ಕಾಲ್ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಮನೆಯಿಂದ ಹೊರಗೆ ಬರ್ಬೇಕು. ಮನೆಯಿಂದ ಹೊರಗೆ ಬಂದ್ರೆ ಮಾತ್ರ ಒಂದು ನೆಟ್ವರ್ಕ್ ಸರಿ ಸಿಗ್ತದೆ. ಇಲ್ಲಾದ್ರೆ ಹಲೋ 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 ಅಂತ ಹೇಳ್ತಾನೆ ಇರ್ಬೇಕು. ಮಾತ್ರ ಈ ಕಡೆ ಇರೋರಿಗೆ ಕೇಳಿಸುದಿಲ್ಲ ಎಂತ ಮಾತಾಡ್ತಿದ್ದಾರೆ ಅಂತ. ಸೊ ಹಾಗೆ ಅಷ್ಟು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸ್ ಇಂದ ನಾನು ದುಬೈಗೆ ಬಂದಿದ್ದೇನೆ. ಇದು ಒಂಥರ ಡ್ರೀಮ್. ನನ್ಗೆ ಚಿಕ್ಕವಳು ಇರ್ಬೇಕಾದ್ರೆ ನನ್ಗೆ ತುಂಬಾ ಆಸೆ ಇತ್ತು, ದುಬೈಗೆ ಹೋಗ್ಬೇಕು ಅಂತ ಇರ್ಲಿಲ್ಲ. ಒಂದ್ಸಲ ಕೆಲಸಕ್ಕೆ ಬರ್ಬೇಕು ಅಂತ ಪ್ಲಾನ್ ಇರ್ಲಿಲ್ಲ ನನ್ಗೆ. ಎಲ್ಲ ಹೇಳ್ತಿದ್ರಲ್ಲ, ನಾನು ದುಬೈಯಲ್ಲಿ ಇರುದು, ಮತ್ತೆ ನನ್ನ ಹಸ್ಬೆಂಡ್ ದುಬೈಯಲ್ಲಿ ಇರುದು, ನನ್ನ ಬ್ರದರ್ಸ್ ದುಬೈಯಲ್ಲಿ ಇರುತ್ತಾರೆ, ಹಾಗೆಲ್ಲ ಹೇಳ್ತಿದ್ರು ನನ್ನ ಹತ್ರ. ಅವಾಗೆಲ್ಲ ನನ್ಗೆ ಆಸೆ ಆಗ್ತಿತ್ತು, ನಾನು ಸಹ ಒಂದ್ಸಲ ಹೋಗಿ ನೋಡ್ಬೇಕು ಹೇಗಿದೆ ದುಬೈ ಅಂತ. ಸೊ ಹಾಗೆ ಅಷ್ಟೇ ಆಸೆ ಇದ್ದದ್ದು ನಂಗೆ, ನೋಡ್ಬೇಕು ಅಂತ ಅಷ್ಟೇ. ಬಂದು ಕೆಲಸ ಮಾಡ್ಬೇಕು, ಇಲ್ಲೇ ಇರ್ಬೇಕು ಅಲ್ಲ, ನನ್ಗೆ ಅಷ್ಟೆಲ್ಲ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಿಡುದೇ ಇಲ್ಲ. ನಮ್ಮನೆಗೆ ಬ್ಯಾಂಗ್ಳೂರಲ್ಲಿ ಉಡುಪಿಯಿಂದ, ನಮ್ದು ಮನೆ ಇರುದು ಕುಂದಾಪುರ, ಉಡುಪಿ ಡಿಸ್ಟಿಕ್. ಉಡುಪಿಯಿಂದ ನಂಗೆ ಮಂಗ್ಳೂರಿಗೆ ನಾನು ಅಷ್ಟು ಜಗಳ ಮಾಡಿ ಎಲ್ಲ ನನ್ ಕಾಲೇಜಿಗೆ ಹೋದದ್ದು ಅಲ್ಲಿ ಮಂಗ್ಳೂರಿಗೆ. ಸೊ ನನ್ಗೆ ಬಿಲ್ಕುಲ್ ಬಿಡುದಿಲ್ಲ. ಸೊ ಮದ್ವೆ ಆದ್ಮೇಲೆ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಬಂದದ್ದು ಇಲ್ಲಿಗೆ ದುಬೈಗೆ. ಸೊ ಅಷ್ಟು ಆಸೆ, ತುಂಬಾ ಅಂದ್ರೆ ಆಸೆ ಇತ್ತು. ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ ದುಬೈ ಎಷ್ಟು ಚಂದ ಉಂಟು, ಹೋಗ್ಬೇಕು ಯಾವತ್ತಾದ್ರೂ ಒಂದ್ಸಲ ಹೋಗಿ 1-2 ದಿನ ಆದ್ರೂ ಇದ್ದು ಬರ್ಬೇಕು, ಅಷ್ಟೆಲ್ಲ ಆಸೆ ಇತ್ತು ನಂಗೆ. ಸೊ ಫೈನಲಿ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡ್ ಜೊತೆ ನಾನು ದುಬೈಗೆ ಬಂದೆ. ಬರುವಾಗ ಫಸ್ಟ್ ಫ್ಲೈಟ್ ನಂದು. ಮುಂಚೆ ನಾನು ಫ್ಲೈಟ್ ಅಲ್ಲಿ ಹೋಗ್ಲೇ ಇಲ್ಲ. ಫ್ಲೈಟ್ ದೂರದಿಂದಾನೇ ನೋಡಿದ್. ನಾನ್ ಅಂದ್ಕೊಂಡಿರ್ಲಿಲ್ಲ ನಾನು ಒಂದು ದಿನ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೇನೆ ಅಂತ.
ಸೊ ಲೈಕ್ ಡ್ರೀಮ್ ಅಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವೆಂತ ರಿಚ್ ಇಂದೆಲ್ಲ ಬಂದದಲ್ಲ, ನಂದು ಫುಲ್ ಮಿಡಲ್ ಕ್ಲಾಸ್. ನಾನು ಅಂದ್ರೆ ನನ್ಗೆ ಈವನ್ ಬೈಕಲ್ಲಿ ಹೋಗ್ಲಿಕ್ಕೆ ಸಹ ಭಯ ಆಗ್ತದೆ, ಯಾಕಂದ್ರೆ ನನ್ಗೆ ಅಷ್ಟು ಅಭ್ಯಾಸನೇ ಇಲ್ಲ. ನಾವೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡುದು, ಎಲ್ಲಿಗೆ ಹೋಗ್ಬೇಕಾದ್ರೂ ಬಸ್ಸು ಆಟೋ, ಲೈಕ್ ಬಸ್ಸು ಆಟೋ ಹಾಗಿದ್ದದ್ದು. ಲೈಕ್ ಫಸ್ಟ್ ಫ್ಲೈಟ್ ಅದು ಎಕ್ಸ್ಪೀರಿಯನ್ಸ್ ನಂಗೆ ಹೇಳ್ಲಿಕ್ಕಾಗಲ್ಲ, ಅಷ್ಟು ಚಂದ ಇತ್ತು. ಲೈಕ್ ಒಂಥರ ಡ್ರೀಮ್ ನನ್ಗೆ. ಒಳ ಫ್ಲೈಟ್ ಟಿಕೆಟ್ ಆಗಿದೆ, ಮತ್ತೆ ಏರ್ಪೋರ್ಟ್ ಸಹ ನಾನು ಫಸ್ಟ್ ನೋಡಿದ್ದು. ನಾನು ಏರ್ಪೋರ್ಟಿಗೆಲ್ಲ ಲೈಕ್ ಹೋಗ್ಲಿಲ್ಲ, ಲೈಕ್ ಫಸ್ಟ್ ಮುಂಚೆ ನಾನು ಏರ್ಪೋರ್ಟಿಗೆ ಬಂದಿಲ್ಲ. ಏರ್ಪೋರ್ಟ್ ಸಹ ಫಸ್ಟ್ ನೋಡಿದ್ದು ನಾನು. ಒಳಗಡೆ ಹೋಗುವಾಗ ಅದೊಂದು ಏರ್ಪೋರ್ಟ್ ಇದ್ದು ಒಳಗಡೆ ಹೋಗುವಾಗ ಒಂದು ಫೀಲಿಂಗ್ಸ್ ಬೇತೆ. ನಾನ್ ಮತ್ತೆ ನನ್ನ ಹತ್ರ ಪಾಸ್ಪೋರ್ಟ್ ಇತ್ತು, ನನ್ಗೆ ಹೇಳಿದ್ರು ಲೈಕ್ ನನ್ಗೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡುದಲ್ಲ, ಸೊ ಪಾಸ್ಪೋರ್ಟ್ ಎಲ್ಲ ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು ಅಂತ. ನಾನೊಂದು ಎಷ್ಟು ಸಲ ಚೆಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಪಾಸ್ಪೋರ್ಟ್ ಇದೆಯಾ, ಎವ್ರಿ 5 minutes ಪಾಸ್ಪೋರ್ಟ್ ಇದೆಯಾ, ಪಾಸ್ಪೋರ್ಟ್ ಇದೆಯಾ ಅಂತ. ಲೈಕ್ ಏನಂತ ಹೇಳಿದ್ರೆ ಕ್ಯಾನ್ಸಲ್ ಆಗ್ಬಾರ್ದು, ಹೋಗ್ಬೇಕು. ಸೊ ನಂದು ಇವಾಗ ಪಾಸ್ಪೋರ್ಟ್ ಮಿಸ್ ಆಗಿ ಕ್ಯಾನ್ಸಲ್ ಆದ್ರೆ, ಸೊ ಹಾಗೆ ಲೈಕ್ ಇಮಿಗ್ರೇಷನ್ ಆಯ್ತು, ಒಳಗಡೆ ಬಂದ್ವಿ, ಚೆಕ್ ಇನ್ ಆಯ್ತು, ಬ್ಯಾಗ್ ವೆಯ್ಟ್ ಆಯ್ತು, ಎಲ್ಲ ಆಯ್ತು, ಇಮಿಗ್ರೇಷನ್ ಆಯ್ತು. ಇಮಿಗ್ರೇಷನ್ ಆಗೋ ತನಕ ನನ್ಗೊಂದು ಭಯ ಇತ್ತು, ಎಂತ ಆಗ್ಬೋದಾ, ಮತ್ತೆ ವಾಪಸ್ ಮನೆಗೆ ಕಳಿಸ್ತಾರಾ, ಹಾಗೆಲ್ಲ ಭಯ ಇತ್ತು. ಸೊ ಆಮೇಲೆ ಆಯ್ತು, ಮತ್ತೆ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಫ್ಲೈಟ್ ಸಹ ಬಂತು. ಆಮೇಲೆ ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೇನೆ, ಅದು ಹೇಳ್ಲಿಕ್ಕೆ ಆಗಲ್ಲ, ಅದು ಎಕ್ಸ್ಪೀರಿಯನ್ಸ್. ಒಂದು ಕಡೆ ಭಯ, ಲೈಕ್ ಹೋಗ್ತಾ ಇದ್ದೇನೆ, ಇನ್ನೊಂದು ಕಡೆ ದುಬೈಗೆ ಹೋಗ್ತಿರೋ ಖುಷಿ, ಇನ್ನೊಂದು ಕಡೆ ಲೈಕ್ ಅಷ್ಟು ಭಯ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನನ್ನ ಜೊತೆ ನನ್ನ ಹಸ್ಬೆಂಡ್ ಸಹ ಇದ್ರಲ್ಲ, ಸೊ ಅಷ್ಟು ಭಯ ಆಗ್ಲಿಲ್ಲ. ಬಟ್ ಏನೋ ಒಂಥರ ಎಂತ ಹೇಳ್ಲಿಕ್ಕೆ, ಅದೊಂದು ಫೀಲಿಂಗ್ ಉಂಟಲ್ಲ, ಅದು ಹೇಳ್ಲಿಕ್ಕೆ ಆಗಲ್ಲ, ಅಷ್ಟಿತ್ತು. ಮತ್ತೆ ಫೈನಲಿ ನಾನು ಬಂದೆ. ಲೈಕ್ ಮೇಲ್ಗಡೆ ಲೈಕ್ ಫ್ಲೈಟ್ ಟೇಕ್ ಆಫ್ ಆಗುವಾಗ ಫುಲ್ ಭಯ ಆಗ್ತಾ ಇತ್ತು. ಲೈಕ್ ಇಲ್ಲಿ ಹೀಗೆ ಹೋಗುವಾಗ ನಾನು ಹೀಗೆ ಹೋಗಿ ಎಲ್ಲಾದ್ರೂ ಬಿದ್ದು ಬಿಡ್ತೇನೆ ಅಂತ ಭಯ ಎಲ್ಲ ಇತ್ತು. ಲೈಕ್ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ನೋಡ್ಲಿಲ್ಲ. ಸೊ ಮತ್ತೆ ಫ್ಲೈಟ್ ಟೇಕ್ ಆಫ್ ಆಯ್ತು. ಟೇಕ್ ಆಫ್ ಆದ್ಮೇಲೆ ವಿಂಡೋ ಸೀಟ್ ಇತ್ತು ನಂದು. ವಿಂಡೋ ಇಂದ ನೋಡುವಾಗ ಎಷ್ಟು ಲೈಕ್ ಅಳು ಬರ್ತಿತ್ತು. ಲೈಕ್ ಅಂದ್ರೆ ಲೈಕ್ ನನ್ಗೆ ಗೊತ್ತಿತ್ತು, ಲೈಕ್ ಒಂದು ಸಲ ದುಬೈಗೆ ಬಂದ್ಮೇಲೆ ಲೈಕ್ ನಮಗೆ ಯಾವಾಗ ಬೇಕು ಆವಾಗ ನಮ್ಗೆ ಊರಿಗೆ ಹೋಗ್ಲಿಕ್ಕೆ ಆಗಲ್ಲ. ಲೈಕ್ ನಾನ್ ಬ್ಯಾಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಎಲ್ಲ ಇರುವಾಗ ಜ್ವರ ಬಂದ್ರೆ ನಾನ್ ಮನೆಗೆ ಬರ್ತಿದ್ದೆ, ಹೊಟ್ಟೆ ನೋವು ಬಂದ್ರೆ ಮನೆಗೆ ಹೋಗ್ತಿದ್ದೆ, ತಲೆನೋವು ಬಂದ್ರೆ ಸಹ ಮನೆಗೆ ಹೋಗ್ತಿದ್ದೆ. ದುಬೈ ಹಾಗೆ ಇಲ್ಲಲ್ಲ. ಲೈಕ್ ಟೇಕ್ ಆಫ್ ಆದ್ಮೇಲೆ ತುಂಬಾ ಭಯ ಆಗ್ತಿತ್ತು, ಲೈಕ್ ತುಂಬಾ ಅಳು ಬರ್ತಿತ್ತು. ಲೈಕ್ ಎಂತ ಮಾಡುದು, ಲೈಕ್ ಟೇಕ್ ಆಫ್ ಆಗೋ ತನಕ ದುಬೈಗೆ ಹೋಗೋ ಖುಷಿ, ಆದ್ರೆ ಟೇಕ್ ಆಫ್ ಆದ್ಮೇಲೆ ಮನೆ ಬಿಟ್ಟು ಹೋಗುವ ಬೇಜಾರ್. ಊರೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣ್ತಿತ್ತು, ಮೇಲೆ ಮೇಲೆ ಹೋಗುವಾಗ ಎಂತ ಸಹ ಕಾಣ್ತಿರ್ಲಿಲ್ಲ, ಓನ್ಲಿ ಮೋಡ ಅಷ್ಟೇ ಕಾಣ್ತಿದ್ದದ್ದು. ಮತ್ತೆ ಆಮೇಲೆ ಲೈಕ್ ಅಷ್ಟು ಒಂದು ಗಂಟೆ ತನಕ ನಂಗೆ ಅಳುವೆ ಬರ್ತಿತ್ತು. ಲೈಕ್ ಅಂದ್ರೆ ಎಂತ ಮಾಡುದು, ಇವಾಗ ಮನೆಗೆ ಹೋಗ್ಬೇಕು ಅಂದ್ರೆ ಮನೆಗೆ ಹೋಗ್ಲಿಕ್ಕೆ ಆಗುತ್ತಾ? ಇವಾಗ ನನ್ಗೆ ಏನಂತ ಹೇಳಿದ್ರೆ, ನಾನ್ ಚಿಕ್ಕವಳಿದ್ದಾಗಿಂದನು ನನ್ಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ನನ್ಗೆ ಮೆಡಿಸಿನ್ಗಿಂತ ನನ್ಗೆ ಮನೆಗೆ ಹೋದ್ರೆ ಸರಿ ಆಗ್ತದೆ. ಲೈಕ್ ನನ್ಗೆ ಹಾಗೆ, ಲೈಕ್ ಎಲ್ಲಿ ಇದ್ರೆ ಸಹ ಪರವಾಗಿಲ್ಲ, ನನ್ಗೊಂದು ಮನೆಗೆ ಹೋಗ್ಬೇಕು. ಜ್ವರ ಬಂದ್ರೆ ಸಹ ಮನೆಗೆ ಹೋಗ್ಬೇಕು. ಮತ್ತೆ ಮೆಡಿಸಿನ್ ಅಲ್ಲ, ಮತ್ತೆ ಅದು ಸೆಕೆಂಡರಿ. ಮನೆಗೆ ಹೋದ್ರೆ ನಾನು ಅರ್ಧ ಸರಿ ಆಗ್ತೇನೆ, ಎಷ್ಟು ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ. ಒಂದು ಸಲ ಮನೆಗೆ ಹೋದ್ರೆ ಅರ್ಧ ನಾನು ರಿಕವರಿ ಆಗ್ತೇನೆ ಹಾಗೆ. ಸೊ ಫೈನಲಿ ಟೇಕ್ ಆಫ್ ಎಲ್ಲ ಆಗಿ ನಾವು ಇಲ್ಲಿಗೆ ರೀಚ್ ಆದ್ವಿ, ದುಬೈಗೆ ಬರುವಾಗ ಇಲ್ಲೆಲ್ಲ ರೋಡ್ ಎಲ್ಲ ಫುಲ್ ಕ್ಲೀನ್, ಎಲ್ಲ ಕ್ಲೀನ್ ಅಂದ್ರೆ ನಾಯ್ಸ್ ಇಲ್ಲ. ನಮ್ದೆಲ್ಲ ಊರಲ್ಲೆಲ್ಲ ಬಸ್ಸಲ್ಲಿ ಹೋಗುವಾಗ ಗಡ 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 ಆಗ್ತದಲ್ಲ ಬಸ್ ಎಲ್ಲ, ಇಲ್ಲೆಲ್ಲದೆಲ್ಲ ಎಂತೆಲ್ಲ ಹಾರ್ನ್, ಊರಲ್ಲಾದ್ರೆ ಹಾರ್ನ್ ಅದು ಇದು ಅಂತ, ಇಲ್ಲ ಎಂತೆಲ್ಲ ಫುಲ್ ಸೈಲೆಂಟು. ನನಗೆ ಏರ್ಪೋರ್ಟ್ ಇಂದ ಹೊರಗೆ ಬರುವಾಗ ನಂಗೆ ಎಂತ ಎಂತ ಗೊತ್ತಾಗ್ತಿಲ್ಲ, ನಾನು ಎಲ್ಲಿಗೆ ಬಂದಿದ್ದೇನೆ. ನನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಅನ್ಕೊಂಡೆ ನಮ್ಮ ಊರ್ ತರಾನೇ ಇರ್ತದೆ ದುಬೈ, ಮತ್ತೆ ಬಿಲ್ಡಿಂಗ್ ಮಾತ್ರ ದೊಡ್ಡದು ಇರ್ಬೋದು ಅಂತೆಲ್ಲ ಅನ್ಕೊಂಡಿದ್ದೆ. ಇಲ್ಲಿಗೆ ಬರುವಾಗ ನಮ್ಮ ಭಾಷೆಯವರು ಯಾರಿಲ್ಲ. ನನ್ನ ಮತ್ತೆ ನನ್ನ ಹಸ್ಬೆಂಡ್ ಅಷ್ಟೇ, ನಮ್ದು ಇಬ್ರಷ್ಟೇ ನಾವು ನಮ್ಮ ಲ್ಯಾಂಗ್ವೇಜ್ ಮಾತಾಡುದು. ಮತ್ತೆ ಬೇರೆ ಎಲ್ಲ ಹಿಂದಿ, ತಮಿಳು, ಮಲಯಾಳಂ
ಎಲ್ಲ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರು. ಎಲ್ಲಿ ನೋಡಿದ್ರು ಬರೀ ಬೇರೆ ಲ್ಯಾಂಗ್ವೇಜ್ ಕೇಳ್ತಿತ್ತು ಬಿಟ್ರೆ ನಮ್ಮ ಊರಿದವರದ್ದು ಕನ್ನಡ, ತುಳು, ಕುಂದಾಪುರ ಕನ್ನಡ ಎಂತ ಇಲ್ಲ. ಲೈಕ್ ಒಂಥರ ಫೀಲಿಂಗ್, ಲೈಕ್ ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ. ಆಮೇಲೆ ಫೈನಲಿ ನಾವು ಲೈಕ್ ಕಾರಿಂದ ಬರುವಾಗ ಕಾರಿದ್ದು ವಿಂಡೋದಿಂದ ನೋಡುವಾಗ ಆ ಬುರ್ಜ್ ಖಲೀಫಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣ್ತಿತ್ತು. ಮತ್ತೆ ನನಗೆ ಊರಿದ್ದು ಸ್ವಲ್ಪ ನೆನಪೆಲ್ಲ ಹೋಯ್ತಾಯ್ತು. ಮತ್ತೆ ಇದೆಲ್ಲ ಬಿಲ್ಡಿಂಗ್ ಎಲ್ಲ ನೋಡುವಾಗ ಊರಿದೆಲ್ಲ ನೆನಪು ಸ್ವಲ್ಪ ಹೋಯ್ತು. ಮತ್ತೆ ವಾಪಸ್ ರೂಮಿಗೆ ಬರುವಾಗ ಮತ್ತೆ ಅದೇ ಫೀಲಿಂಗ್. ಲೈಕ್ ಅಂದ್ರೆ ಎಂತ ಇಲ್ಲ, ಮನೆ ಕೋಳಿದು ಸೌಂಡ್ ಇಲ್ಲ, ಹಕ್ಕಿದು ಸೌಂಡ್ ಇಲ್ಲ, ಎಂತ ಇಲ್ಲ. ಮನೇಲಾದ್ರೆ ಅಮ್ಮ ಅಜ್ಜಿ ಎಲ್ಲ ಕಿರಿಕಿರಿ ಕಿರಿಕಿರಿ ಮಾಡ್ತಾರೆ, ಕೂಗಾಡ್ತಿರ್ತಾರೆ. ಲೈಕ್ ನಮ್ಮ ಊರಲ್ಲೆಲ್ಲ ಮಾತಾಡುದು ಜೋರಲ್ಲಿ, ಗೊತ್ತಾಯ್ತಾ? ಅಂದ್ರೆ ಆ ಶ್ವೇತಾ ಎಂತ ಮಾಡ್ತಾ ಇದ್ದೆ ಅದೆಲ್ಲ ಇಲ್ಲ. ಜೋರಲ್ಲಿ ಕಲಕಿ ಮಾತಾಡುದು, ಅಂದ್ರೆ ಜೋರಲ್ಲಿ ಸೌಂಡ್ ಅಲ್ಲಿ ಮಾತಾಡುದು, ಅಂದ್ರೆ ಎಲ್ಲ ಮೆಲ್ಲ. ಒಳ್ಳೆ ವಿಷಯ ಆದ್ರೂ ಅಷ್ಟೇ ಜೋರಲ್ಲೇ ಮಾತಾಡುದು. ಮೆಲ್ಲದಲ್ಲೆಲ್ಲ ಮಾತಾಡ್ಲಿಕ್ಕೆಲ್ಲ ನಮ್ಗೆ ಬರುದೇ ಇಲ್ಲ. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಕುಂದಾಪುರದವರು ಮೆಲ್ಲದಲ್ಲಿ ಮಾತಾಡುದೇ ಇಲ್ಲ. ಸೊ ಇಲ್ಲಿ ಬರುವಾಗ ಎಲ್ಲ ಸೈಲೆಂಟ್, ತುಂಬಾ ಸೈಲೆಂಟ್ ಆಗಿ ಮಾತಾಡ್ತಾರೆ. ಅಂದ್ರೆ ಜೋರಲ್ಲಿ ಹೊರಗಡೆ ಸಹ ಯಾರು ರೋಡಲ್ಲೆಲ್ಲ ಜನನೇ ಇಲ್ಲ, ಎಲ್ಲ ಅಂಗಡಿ ಬಿಟ್ರೆ ಅಷ್ಟೇ, ಯಾರಿಲ್ಲ. ಲೈಕ್ ನಾರ್ಮಲ್ ಲೈಕ್ ಎಂತ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಂಗೆ ಫಸ್ಟಿಗೆ. ಲೈಕ್ ರೂಮ್ ಒಳಗಿರುದು, ಅಂಗಡಿ ಎಲ್ಲ ಹೋದ್ರೆ ಲೈಕ್ ಊರಿದು ತರ ಎಂತೆಲ್ಲ ಎಲ್ಲ ಚೇಂಜ್ ಇಲ್ಲ. ಎಲ್ಲ ಬರುವಾಗ ನನ್ಗೆ ತುಂಬಾ ಸಮಯ ತಾಗಿತ್ತು ಅದಕ್ಕೆ ಸೆಟ್ ಆಗ್ಲಿಕ್ಕೆ. ನಾನ್ ಬಂದಿದ್ ನವೆಂಬರ್ ಅಲ್ಲಿ, ಅವಾಗ ಫುಲ್ ವಿಂಟರ್ ಸೀಸನ್. ವಿಂಟರ್ದು ಪವರಿಗೆ ನನ್ಗೆ ಒಂದು ವಾರ ಹುಷಾರಿರ್ಲಿಲ್ಲ. ಲೈಕ್ ಅಷ್ಟು ಲೈಕ್ ಇಲ್ಲಿ ಸೆಕೆ ಸಹ ತುಂಬಾ ಜಾಸ್ತಿ, ಚಳಿ ಸಹ ಜಾಸ್ತಿ. ನಾನಿದ್ದ ಪ್ಲೇಸ್ ಅಲ್ಲಿ ಸಹ ಚಳಿ ಇತ್ತು. ನಮ್ದು ವಿಲೇಜ್ ಅಲ್ವಾ, ವಿಲೇಜ್ ಅಲ್ಲಿ ಜಾಸ್ತಿ ಚಳಿ. ಆದ್ರೆ ಸಹ ನನ್ಗೆ ಆ ಚಳಿಗಿಂತ ನನ್ಗೆ ಇದು ಚಳಿ ಜಾಸ್ತಿ ಫೀಲ್ ಆಗ್ತಿತ್ತು. ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಇದು ನನ್ಗೆ ತುಂಬಾ ಚಳಿ ತರ ಆಗ್ತಿತ್ತು. ಮತ್ತೆ ತುಂಬಾ ಹುಷಾರಿರ್ಲಿಲ್ಲ, ತುಂಬಾ ಸಲ ಹಾಸ್ಪಿಟಲ್ ಹೋಗಿದ್ದೆ. ನನ್ಗೆ ಆವಾಗ ಆಗ್ತಿತ್ತು, ಅಯ್ಯೋ ನನ್ಗೆ ಮನೆಗೆ ಹೋಗ್ಬೇಕು ಅಂತ. ಒಂದು ಸಲ ಬಂದ್ರೆ ಆಮೇಲೆ ಎಂತ ಮಾಡ್ಲಿಕ್ಕೆ ಆಗಲ್ಲ. ಊರಿಗೆ ಹೋಗುದಂದ್ರೆ 3 ಗಂಟೆ ಜರ್ನಿ, 3.5 ಗಂಟೆ ಜರ್ನಿ ಫ್ಲೈಟ್ ಅಲ್ಲಿ. ಬಟ್ ಅದು 3.5 ಗಂಟೆ ಜರ್ನಿ ಮಾಡ್ಲಿಕ್ಕೆ ನಾವು ವರ್ಷ ಕಾಯ್ಬೇಕು. ಯಾವಾಗ ಬೇಕು ಆವಾಗ ಹೋಗ್ಲಿಕ್ಕೆ ಆಗಲ್ಲ. ಹೋಗುದಂತ ಹೇಳಿದ್ರೆ ಲೈಕ್ ಇವಾಗ ಫಸ್ಟಿಗೆ ನನ್ಗೆ ಹಾಗೆ ಅನಿಸ್ತಿರ್ಲಿಲ್ಲ. ನನ್ಗೆ ಅನ್ಸಿತ್ತು ಓನ್ಲಿ 3.5 hours ಅಲ್ವಾ, ಯಾವಾಗ ಬೇಕು ಆವಾಗ ಹೋಗ್ಬೋದು ಹಾಗೆಲ್ಲ ಅನ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹಾಗೆ ಟೈಮ್ ಇಲ್ಲೆಲ್ಲ ಮತ್ತೆ ಏನಂದ್ರೆ ನನ್ನ ಹಸ್ಬೆಂಡ್ ಇದ್ದು ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಸಹ ನನಗೆ ಸಿಕ್ಕಿದ್ರು. ನನ್ನ ಫ್ರೆಂಡ್ಸ್ ನನಗೆ ಜಾಬ್ ಇದು ರೆಫರ್ ಎಲ್ಲ ಮಾಡಿದ್ಲು. ನಂದು ಫ್ರೆಂಡ್ ಒಬ್ಳಿದ್ದಾಳೆ ಅಲೈನಲ್ಲಿ, ಅವಳು ನನ್ಗೆ ಜಾಬ್ ರೆಫರ್ ಮಾಡಿದ್ಲು. ಸೊ ಅವಳೊಂದು ಜಾಬ್ ಮಾತಾಡಿ ನಾನೊಂದು ಕಂಪನಿಗೆ ಜಾಯಿನ್ ಆದೆ. ಆಮೇಲೆ ನಾನು ಹಸ್ಬೆಂಡ್ ಜೊತೆ ಬಂದಲ್ಲ, ಆವಾಗ 1-2 ತಿಂಗಳು ನಾನು ರೂಮಲ್ಲಿದ್ದೆ. ಆಮೇಲೆ ನಂದು ಫ್ರೆಂಡ್ಸ್ ಎಲ್ಲ ನನ್ಗೆ ಸಿಕ್ಕಿದ್ರಲ್ಲ, ಅದ್ರಲ್ಲಿ ನನ್ನ ಕಾಲೇಜ್ ಮೇಟ್ ಒಬ್ಳಿದ್ಲು, ಜೀವಿತಾ ಅಂತ. ಸೊ ಅವಳು ನನ್ಗೆ ಜಾಬ್ ಮಾತಾಡಿ ನನ್ಗೆ ಒಂದು ಜಾಬ್ ಮಾಡಿ, ಲೈಕ್ ಅವಳ ಕಂಪನಿಗೆ ರೆಫರ್ ಮಾಡಿ ನಂಗೊಂದು ಜಾಬ್ ಮಾಡಿ ಕೊಟ್ಲು. ಸೊ ಆಮೇಲೆ ನಾನು ಫಸ್ಟಿಗೆ ಹಸ್ಬೆಂಡ್ ಜೊತೆ ಇದ್ದೆ. ಆಮೇಲೆ ಸ್ವಲ್ಪ ಸಮಯ ನಾನು ಅವಳ ರೂಮಿಗೆ ಹೋದೆ, ಅವಳ ಜೊತೆ ಇದ್ದೆ. ಯಾಕಂತ ಹೇಳಿದ್ರೆ ನಂದು ಸೈಟ್ ಇತ್ತಲ್ಲ, ಸೈಟ್ ಅವಳ ಲೊಕೇಶನ್ ಅಲ್ಲಿ ಇದ್ದದ್ದು. ಫಸ್ಟಿಗೆ ನಾವು ದುಬೈಯಲ್ಲಿದ್ರು, ಆಮೇಲೆ ಅಲೈನಿಗೆ ಹೋಗಿ ನಾನು ಅವಳ ಜೊತೆ ಇದ್ದೆ ಸ್ವಲ್ಪ ಸಮಯ, ಅಂದ್ರೆ ಒಂದು 6 months ನಾನು ಅವಳ ಜೊತೆ ಇದ್ದೆ. ಆಮೇಲೆ ಅಲ್ಲೆಲ್ಲ ಓಕೆ ಆಯ್ತು, ಲೈಕ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ನಾನು ಮತ್ತೆ ದುಬೈಗೆ ಬಂದೆ, ಕಂಪನಿ ಚೇಂಜ್ ಮಾಡಿ. ಸೊ ದುಬೈಗೆ ಬಂದೆ. ಸೊ ಅವಳು ನನಗೆ ಜಾಬ್ ಮಾತಾಡಿದ್ದಿದೆಯಲ್ಲ, ಅದು ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಲೈಕ್ ಇಲ್ಲಿ ದುಬೈಯಲ್ಲಿ ಯಾರು ಯಾರಿಗೆ ಸಹ ಹೆಲ್ಪೇ ಮಾಡುದಿಲ್ಲ. ಲೈಕ್ ಅವರವರ ಲೈಫೇ ತುಂಬಾ ಸ್ಟ್ರಗಲ್ ಅಲ್ಲಿ ಇರ್ತಾರೆ. ಲೈಕ್ ಮಾಡ್ಲಿಕ್ಕೆ ಆಗೋದು ಇಲ್ಲ. ನಾನಿವಾಗ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಲೈಕ್ ಇವಾಗ ಯಾರೋ ಬರ್ತಾರೆ, ಇವಾಗ ನಮ್ದು ಫ್ಯಾಮಿಲಿಯಲ್ಲಿ ಯಾರಿಗೊಬ್ರು ಜಾಬ್ ಬೇಕಾಗಿದ್ರು ಸಹ, ಸೊ ಅವರು ಹೇಳ್ತಾರೆ ನಾನ್ ದುಬೈಗೆ ಬರ್ತೇನೆ ಜಾಬ್ ಮಾಡಿಕೊಡು ಅಂತ. ಅದು ಅಷ್ಟು ಈಸಿ ಇಲ್ಲ. ಎಷ್ಟು ಕಷ್ಟ ಅಂದ್ರೆ ಯಾರಿದು ರೆಫರೆನ್ಸ್ ಇಲ್ಲ ಅಂದ್ರೆ ಇಲ್ಲಿ ಜಾಬ್ ಹುಡುಕುದು ತುಂಬಾ ಕಷ್ಟ. ಮತ್ತೆ ಊರಲ್ಲಿ ಸಹ ತುಂಬಾ ಇದೆಲ್ಲ ಇದೆ, ಯಾವ್ದಂದ್ರೆ ಎಂತ ಹೇಳ್ತಾರೆ,
ಊರಲ್ಲಿ ಸಹ ತುಂಬಾ ಏಜೆನ್ಸೀಸ್ ಎಲ್ಲ ಇದೆ, ಸೊ ಅಲ್ಲಿಂದ ಸಹ ಬರ್ಬೋದು. ಸೊ ನನ್ನ ಫ್ರೆಂಡ್ ಏಜೆನ್ಸಿ ಥ್ರೂ ಬಂದದ್ದು, ಸೊ ಅವಳು ಬಂದಾದ್ಮೇಲೆ ಅವಳು ನನಗೆ ರೆಫರ್ ಮಾಡಿದ್ದು. ಸೊ ಇಲ್ಲಿಗೆ ಬಂದಾದ್ಮೇಲೆ ನಂದು ಲೈಫ್ ತುಂಬಾ ಚಂದ ಇತ್ತು, ಲೈಕ್ ತುಂಬಾ ಲೈಕ್ ಜಾಲಿಯಲ್ಲಿತ್ತು, ಲೈಕ್ ಅಂದ್ರೆ ಸೊ ಅವಳ ಜೊತೆನೆ ಇದ್ದದ್ದು ತುಂಬಾ. ಸೊ ಇಲ್ಲಿಗೆ ಬಂದ್ಮೇಲೆ ನಾನು ಅವಳ ಜೊತೆನೆ ಇದ್ದದ್ದು, ತುಂಬಾ ಜಾಲಿಯಲ್ಲಿದ್ದೆ ನಾನು. ಲೈಕ್ ಅಂದ್ರೆ ಕಾಲೇಜ್ ಫ್ರೆಂಡ್. ಕಾಲೇಜಲ್ಲಿ ನಿಮ್ಗೊಂದು ಸ್ಟೋರಿ ಹೇಳ್ತೇನೆ. ನಾನು ಅವಳು ಕಾಲೇಜಲ್ಲಿ ಫುಲ್ ಹೇಟರ್ಸ್, ಲೈಕ್ ಅವಳದ್ ನೋಡಿದ್ರೆ ನನಗೆ ಆಗಲ್ಲ, ನನ್ನನ್ನು ನೋಡಿದ್ರೆ ಅವಳಿಗೆ ಆಗಲ್ಲ, ಅಷ್ಟು ಹೇಟ್ ಮಾಡ್ತಿದ್ದೆ. ಅಂದ್ರೆ ನಾನು ಮಾಡಿದ್ದು ಮೆಕ್ಯಾನಿಕಲ್ ಅಲ್ಲಿ ಇರುದೇ 10 ಜನ ಗರ್ಲ್ಸ್, ಅದ್ರಲ್ಲಿ 2 ಗ್ರೂಪ್, ಒಂದು ಗ್ರೂಪ್ ನಮ್ದು, ಒಂದು ಗ್ರೂಪ್ ಅವರದ್ದು. ಸೊ ಲೈಕ್ ಅವರೆಂತ ಲೈಕ್ ಅವರು ಅಂದ್ರೆ ಅವರು ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವಳಿದ್ದು ಗ್ರೂಪ್ ಬೇರೆ, ನಂದು ಗ್ರೂಪ್ ಬೇರೆ. ಅವ್ರನ್ನ ನೋಡಿದ್ರೆ ನಮ್ಗೆ ಆಗುದೇ ಇಲ್ಲ, ಲೈಕ್ ಬಿಲ್ಕುಲ್ ಆಗುದಿಲ್ಲ. 2 ವರ್ಷ ತನಕ ನಮ್ಗೆ ಅವರಿಗೂ ಆಗುದೇ ಇಲ್ಲ. ಮತ್ತೆ ಫೈನಲ್ ಇಯರ್ ಅಲ್ಲಿ ತುಂಬಾ ಕ್ಲೋಸ್ ಆದ್ವಿ. ಮತ್ತೆ ಚೆನ್ನೈಗೆ ಸಹ ನಾವು ಒಟ್ಟಿಗೆ ಕೆಲ್ಸಕ್ಕೆ ಹೋದದ್ದು, ನಾನು ಅವಳೆಲ್ಲ ಕೆಲಸದಲ್ಲಿ ಒಂದೇ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದದ್ದು. ಆವಾಗ ಕ್ಲೋಸ್ ಆಗಿದೆ. ಅಂದ್ರೆ ಅವಾಗೆಲ್ಲ ಜೋರ್ ಮೊದ್ಲೆಲ್ಲ ಕಟ್ತಿದ್ವಿ, ಅವಾಗೆಲ್ಲ ತುಂಬಾ ತುಂಬಾ ಕ್ಲೋಸ್ ಆದ್ವಿ. ಲೈಕ್ ಅದ್ ಹೇಳ್ಲಿಕ್ಕಾಗಲ್ಲ, ಅಷ್ಟು ಕ್ಲೋಸ್ ಆದ್ವಿ. ಲೈಕ್ ನೀವ್ ಯೋಚನೆ ಮಾಡಿ, ಒಂದು ದುಬೈಗೆ ನಂಗೊಂದು ಕೆಲಸ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಕ್ಲೋಸ್ ಇದ್ವಿ ನಾವು, ಅಷ್ಟು ಕ್ಲೋಸ್ ಆದ್ವಿ. ಆಮೇಲೆ ಇಲ್ಲಿಗೆ ಬಂದ್ವಿ, ಇಲ್ಲಿ ಸಹ ತುಂಬಾ ತುಂಬಾ ಅಂದ್ರೆ ತುಂಬಾ ಜಾಲಿ ಮಾಡ್ತಿದ್ವಿ ಒಟ್ಟಿಗೆ. ಲೈಕ್ ನೀವು ನೀವೆಲ್ಲ ನೋಡ್ಬೋದು, ನಾನು ವಿಡಿಯೋ ಎಲ್ಲ ಹಾಕಿದ್ದೇನೆ, ಅದೆಲ್ಲ ಅವಳ ಜೊತೆನೆ ಎಲ್ಲ ಇದ್ದದ್ದು. ಮರ್ಲೆಲ್ಲ ತುಂಬಾ ಜೋರಲ್ಲಿ ಮರ್ಲೆಲ್ಲ ಮಾಡ್ತಿದ್ವಿ. ಆಮೇಲೆ ಆಮೇಲೆ ಆಯ್ತು, ಆಮೇಲೆ ಸ್ವಲ್ಪ ಸಮಯ ಅವಳ ಜೊತೆನೆ ಇದ್ದದ್ದು. ಸೊ ನಾನ್ ಫಸ್ಟಿಗೆ ವರ್ಕ್ ಮಾಡಿದ್ದು ಸ್ಕೂಲಲ್ಲಿ. ಆ ಸ್ಕೂಲಲ್ಲಿ ತುಂಬಾ ಜಾಲಿ. ಆ ಸ್ಕೂಲ್ ಎಲ್ಲ ಇಲ್ಲಿದ್ದು ಸ್ಕೂಲ್ ಎಲ್ಲ ತುಂಬಾ ತುಂಬಾ ಒಳ್ಳೆ, ಲೈಕ್ ಏನಂತ ಹೇಳಿದ್ರೆ ನಮ್ದು ಶಾಲೆಲೆಲ್ಲ ಮಕ್ಕಳಿಗೆಲ್ಲ ಬೈದು ಹೊಡಿತಾರಲ್ಲ, ಇಲ್ಲೆಲ್ಲ ಎಂತೆಲ್ಲ ಮಕ್ಕಳ ಜೊತೆ ಎಲ್ಲ ತುಂಬಾ ಫ್ರೆಂಡ್ಲಿ. ಲೈಕ್ ನೀವು ಹೇಳುದೇ ಎಲ್ಲ, ಅವರು ಟೀಚರ್ ಮತ್ತೆ ಸ್ಟೂಡೆಂಟ್ ಅಂತ ಅಮ್ಮ ಮಗಳ ತರಾನೇ ಇರ್ತಾರೆ, ಅಷ್ಟು ಕೇರಿಂಗ್, ಅಷ್ಟು ಲೈಕ್ ಫ್ರೆಂಡ್ಲಿ. ಈವನ್ ನಾವಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು ನಮ್ಮನ್ಸ ಅಷ್ಟೇ ಚಂದ, ಲೈಕ್ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ರು, ಅಷ್ಟೇ ಒಳ್ಳೆಯವರಿದ್ರು ಎಲ್ಲ ಟೀಚರ್ಸ್ ಎಲ್ಲ. ಅವ್ರು ನಮ್ಮ ಜೊತೆ ಸಹ ತುಂಬಾ ಫ್ರೆಂಡ್ಲಿ ತರಾನೇ ಇತ್ತು. ನನ್ಗೆ ಬಿಟ್ಟು ಲಾಸ್ಟಿಗೆ ನನ್ಗೆ ನನ್ನ ಹಸ್ಬೆಂಡ್ ಜೊತೆ ಇರ್ಬೇಕಿತ್ತಲ್ವಾ, ಅವಾಗ ನಾನು ಅಲ್ಲಿಂದ ಚೇಂಜ್ ಮಾಡಿ ಬರುವಾಗ ನನ್ಗೆ ಬರ್ಲಿಕ್ಕೆ ಮನಸ್ಸೇ ಇಲ್ಲ. ಲೈಕ್ ಅಷ್ಟು ಒಳ್ಳೆಯವರು ಅವರೆಲ್ಲ. ಲೈಕ್ ನಾವು ಇಂಡಿಯನ್ಸ್, ಅವರು ಅರೇಬಿ ಪೀಪಲ್ಸ್. ಲೈಕ್ ಅವರು ನಮ್ಮನ್ನ ಲೈಕ್ ಮಾಡ್ಬೇಕು ಅಂತ ಎಂತ ಇಲ್ಲ, ಲೈಕ್ ಅಷ್ಟು ಸಪೋರ್ಟ್ ಮಾಡ್ತಾರೆ. ಯಾವ ವಿಷಯ ಸಹ ಬಂದ್ರೆ ಎಲ್ಲಿ ಸಹ ಬಿಟ್ಟು ಕೊಡುದಿಲ್ಲ. ಲೈಕ್ ಒಂದು ಸಲ ಮಿಸ್ಟೇಕ್ ನಮ್ಮ ಕಡೆ ಆಗಿದ್ರು ಸಹ, ಸೊ ಅವರು ಬ್ಲೇಮ್ ಮಾಡುದಿಲ್ಲ, ಲೈಕ್ ನೀನೇ ಮಾಡಿದ್ದು ಅಂತ. ಲೈಕ್ ಅವ್ರು ಹೇಳ್ತಾರೆ ಆಗುತ್ತೆ ಕೆಲಸದಲ್ಲಿ 1-2 ತಪ್ಪಾಗ್ತದೆ, ತಪ್ಪು ಯಾರು ಮಾಡುದಿಲ್ಲ. ಲೈಕ್ ಅವರೊಂಥರ ಲೈಕ್ ಫ್ರೆಂಡ್ ತರಾನೇ ಆಯ್ತು. ನಾನು ಆ ಸ್ಕೂಲಲ್ಲೆಲ್ಲ ಕೆಲಸ ಮಾಡ್ತಿದ್ದೆಲ್ಲ, ನಂಗೆ ಫೀಲ್ ಆಗ್ತಿರ್ಲಿಲ್ಲ ನಾನು ಇಲ್ಲ ಮನೆ ಬಿಟ್ಟು ಬಂದಿದ್ದೇನೆ ಅಂತ. ನಮಗೆ ಮನೆ ಯಾವಾಗ ಜಾಸ್ತಿ ನೆನಪಾಗ್ತದೆ ಹೇಳಿ, ಯಾವಾಗ ನಾವು ಸ್ಟ್ರಗಲ್ ಅಲ್ಲಿ ಇರ್ತೇವೆ, ಯಾವಾಗ ನಮ್ಗೆ ಯಾರ್ದಾದ್ರೂ ಸಪೋರ್ಟ್ ಬೇಕು ಅಂತ ಫೀಲ್ ಆಗ್ತದಲ್ಲ, ಆವಾಗ ಮಾತ್ರ ನಮ್ಗೆ ಮನೆಗೆ ನೆನಪಾಗ್ತದೆ. ಇಲ್ಲಾದ್ರೆ ಗೊತ್ತಾಗಲ್ಲ, ದಿನ ಹೇಗೆ ಹೋಗ್ತದೆ ಅಂತ ಗೊತ್ತಾಗಲ್ಲ. ಸೊ ನಾನಿವಾಗ ದುಬೈಯಲ್ಲಿದ್ದೇನೆ. ಫಸ್ಟ್ಗೆ ದುಬೈಗೆ ಬಂದು ಅಲೈನಲ್ಲಿದ್ದೆ. ಲೈಕ್ ಅಲೈನ್ ಅಂದ್ರೆ ಅಬುದಾಬಿದು. ಅಲೈನಿಂದ ಮತ್ತೆ ದುಬೈಗೆ ಬಂದದ್ದು. ಸೊ ಅಲೈನ್ ಲೈಫ್ ಅಂದ್ರೆ ಅಲೈನ್ ತುಂಬಾ ಒಳ್ಳೇದು. ಲೈಕ್ ಅಂದ್ರೆ ಊರ್ ಸೇಮ್, ನಮ್ಮ ಊರೆಲ್ಲ ಹೇಗಿರ್ತದೆ, ಲೈಕ್ ಗಾರ್ಡನ್ಸ್ ಅಂಡ್ ಪಾರ್ಕ್ ಅಂತ ಆತರ. ಸೊ ಫೀಲೇ ಆಗುದಿಲ್ಲ, ನಾವು ಅಲ್ಲಿ ಬಿಟ್ಟು ಬಂದಿದ್ದೇವೆ ಅಂತ ಫೀಲೇ ಆಗುದಿಲ್ಲ. ಲೈಕ್ ಮನೆ ಬಿಟ್ಟು ಬಂದಿದ್ದೇವೆ ಅಂತ ಫೀಲ್ ಆಗಲ್ಲ. ಸೇಮ್ ಊರ್ ತರನೇ ಫುಲ್ ಮನೆದು. ಲೈಕ್ ವೆಹಿಕಲ್ಸ್ ಅಷ್ಟು ಜಾಸ್ತಿ ಇಲ್ಲ, ಫುಲ್ ಮನೆ ಅವರದ್ದು ಲೈಫ್. ಬೇರೆ ಬೇರೆ ಯಾರಿಗೆ ಸಹ ಡಿಸ್ಟರ್ಬ್ ಎಲ್ಲ ಮಾಡ್ತಿರ್ಲಿಲ್ಲ. ನನ್ನ ಲೈಫಲ್ಲಿ ಎಷ್ಟು ವಿಷಯ ಒಳ್ಳೇದು ನಡೆದಿದೆ, ಅಷ್ಟೇ ನಾನು ಸ್ಟ್ರಗಲ್ ಸಹ ಮಾಡಿದ್ದೇನೆ, ಅಷ್ಟೇ ಸಹ ನನಗೆ ಪ್ರಾಬ್ಲಮ್ ಆಗಿದೆ, ಎಷ್ಟೋ ದಿನ ನಾನು ಹತ್ತಿದ್ದೇನೆ. ಬೇರೆಯವರ ರೀಸನ್ ಇಂದಲ್ಲ, ನಮ್ಮ ನಮ್ಮ ಫ್ರೆಂಡ್ಸ್ ಅಂತ ಸರ್ಕಲ್ ಅಲ್ಲಿ ಇರ್ತಾರಲ್ಲ, ಅವರ ರೀಸನ್ ಇಂದಾನೆ, ಅವರನ್ನು ನಂಬಿ ಅವರು ನನಗೆ ಎಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ. ಸೊ ಲೈಕ್ ಒಂದು ಫ್ರೆಂಡ್ ಒಳ್ಳೆಯವರಿದ್ರೆ ಇನ್ನೊಬ್ಬ ಫ್ರೆಂಡ್ ನಮ್ಗೆ ಏನ್ ಮಾಡ್ತಾರೆ, ಲೈಕ್ ನಂಬಿಕೆ ಇದ್ರು ಹಾಗೆಲ್ಲ ಮಾಡ್ತಾರೆ. ಲೈಕ್ ಇಲ್ಲಿ ಬಂದ್ಮೇಲೆ ಉಂಟಲ್ಲ, ಯಾರು ಇವಳು ನನ್ನ ಫ್ರೆಂಡ್, ಇವಳು ನನ್ಗೆ ಸಪೋರ್ಟ್ ಆಗಿ ಇರ್ತಾಳೆ, ಯಾರು ಇರುದಿಲ್ಲ. ಯಾರು ನಮ್ಗೆ ಫ್ರೆಂಡ್ ಅಲ್ಲ ಅಂತ ಬರ್ತೇವಲ್ಲ, ಅವರು ನಮ್ಮ ಜೊತೆ ಇರ್ತಾರೆ.
ಯಾರು ನಾವು ಇವಳು ನಮ್ಮವಳು, ಇವ ನಮ್ಮವನು, ಇವರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಇವರು ನಮ್ ಜೊತೆ ಇರ್ತಾರೆ, ಆ ದುಬೈಯಲ್ಲಿ ಅವರಿದ್ದಾರೆ, ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾರು ಹಾಗೆ ಅನ್ಕೊಂಡ್ ಬರ್ಬೇಡಿ, ಯಾರಿಲ್ಲ. ನಿಮ್ಗೆ ನಿಮ್ದ ನಿಮ್ಮ ನಿಮ್ಮ ಮೆಂಟಲ್ ಹೆಲ್ತ್ ನಿಮ್ಗೆ ಸರಿ ಇದ್ರೆ ಮಾತ್ರ ಇಲ್ಲಿ ಇರ್ಬೋದಷ್ಟೇ. ಇಲ್ಲಿ ಯಾರ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅಷ್ಟೇ, ಒಬ್ರು ಒಬ್ರನ್ನ ತುಳಿಲಿಕ್ಕೆ ನೋಡುದು, ಲೈಕ್ ಅವರನ್ನು ತುಳಿದು ನಾನ್ ಮೇಲ್ ಬರ್ಬೇಕು ಅಂತ ಹಾಗೇನೆ ಇರುದೆಲ್ಲ. ಸೊ ಯಾರು ನೀನ್ ಒಳ್ಳೆ ಇದ್ದಾಳೆ, ನಾನ್ ಇಲ್ಲ ಅಂತ ಹೇಳುದಿಲ್ಲ, ಇರುದೇ ಇಲ್ಲ ಅಂತ ನಾನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಲೈಫಲ್ಲಿ ಸಹ ಒಬ್ಬಳಿದ್ದಾಳೆ, ಅವಳು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಲೈಕ್ ಹೇಳಿಕ್ಕಾಗಲ್ಲ. ಇವಾಗ ನೋಡಿ ಅದಾಯ್ತು, ಆಮೇಲೆ ಸಹ ನನ್ಗೆ ಅಲ್ಲೈನಲ್ಲಿ ನನ್ನ ರೂಮ್ಮೇಟ್ಸ್ ಅಂತ ಊರಿದವಳೊಬ್ಳು ಸಿಕ್ಕಿದ್ಲು, ಲೈಕ್ ಮಂಗ್ಳೂರವಳು. ಅವಳು ಲೈಕ್ ಜಸ್ಟ್ ನನ್ಗೆ ಸ್ಟ್ರೇಂಜರ್ ಆಗಿ ಸಿಕ್ಕಿದ್ಲು. ನನ್ಗೆ ಊರಲ್ಲಿ ಅವಳು ಯಾರಂತಾನೆ ಗೊತ್ತಿಲ್ಲ, ಇಲ್ಲಿಗೆ ಬಂದ್ಮೇಲೆ ನನ್ನ ರೂಮ್ಮೇಟ್ ಆಗಿದ್ದು ಅವಳು. ಇವಾಗ ಸಹ ನನ್ಗೆ ಲೈಕ್ ತುಂಬಾ ಕ್ಲೋಸ್ ಅಂತ ಹೇಳಿದ್ರೆ, ನನ್ಗೆ ಎಷ್ಟೋ ವರ್ಷದಿಂದ ಫ್ರೆಂಡ್ ತರ. ಲೈಕ್ ಹೇಗಿದ್ಯಾ, ಡೈಲಿ ಡೈಲಿ ಕಾಲ್ ಮಾಡ್ತಾರೆ, ಡೈಲಿ ಹೇಗೆ, ಎಂತ ಮಾಡ್ತಿದ್ಯಾ, ಎಂತ ಆಯ್ತು, ಲೈಕ್ ಲೈಕ್ ಎವ್ರಿ ಡೇ. ಲೈಕ್ ಅವಳೇ ನನ್ಗೆ ಫಸ್ಟ್, ನನ್ಗೆ ಯೂಟ್ಯೂಬ್ ಮಾಡ್ಲಿಕ್ಕೆ ಒಂದು ಒಂದು 20% ಮೋಟಿವೇಶನ್ ಅವಳೇ. ಲೈಕ್ ಬಾಕಿ ನಂದು ಸಾಗರ್ ಹಸ್ಬೆಂಡ್ ಫ್ಯಾಮಿಲಿ, ಸಾಗರ್ ಬೇರೆ, ಬಟ್ 100 ಅಲ್ಲಿ 20% ಅವಳು. ನನ್ಗೆ ಫಸ್ಟ್ ಯಾರಂತಾನೆ ನನ್ಗೆ ಗೊತ್ತೇ ಇಲ್ಲ. ನಾವು ಒಂದು ರೂಮ್ ಮಾಡುವಾಗ ನಮ್ಗೆ ಯಾರಾದ್ರೂ ಲೈಕ್ ಅಲೈನಲ್ಲಿ ಇದ್ದದಲ್ಲ, ಅವಾಗ ನನ್ನ ಸ್ಕೂಲ್ ಹತ್ರ ನನ್ಗೆ ರೂಮ್ ಮಾಡ್ಬೇಕಿತ್ತು. ಅವಾಗ ನಮ್ಗೆ ಯಾರು ಸಿಗ್ತಾರೆ, ಲೈಕ್ ಊರಿನವ್ರು ಯಾರು ಸಿಗ್ತಾರೆ, ಅವ್ರ ಜೊತೆ ಇರುದು. ನಮ್ಗೆ ಇಲ್ಲಿ ಬಂದ್ಮೇಲೆ ನಮ್ಗೆ ಯಾರಂತಾನೆ ಗೊತ್ತಿರಲ್ಲ, ಅವರೇ ನಮ್ಗೆ ರೂಮ್ಮೇಟ್ ಆಗ್ತಾರೆ. ಯಾರು ಎಲ್ಲಿನವರು, ಇವನ್ ನಮ್ಗೆ ಆಫ್ರಿಕನ್ಸ್ ನಮ್ಮ ರೂಮ್ಮೇಟ್ ಆಗ್ತಾರೆ, ಅವ್ರು ಯಾರಂತಾನೆ ನಮ್ಗೆ ಗೊತ್ತೇ ಇಲ್ಲ, ಅವ್ರನ್ನ ಫಸ್ಟ್ ನೋಡೇ ಇಲ್ಲ. ಲೈಕ್ ಬಂದ್ಮೇಲೆ ಉಂಟಲ್ಲ ಎಲ್ಲ ಒಂದೇ ಫ್ಯಾಮಿಲಿ, ಒಟ್ಟಿಗೆ ಇದ್ಮೇಲೆ ಅದು ಫ್ಯಾಮಿಲಿ. ಸೊ ಅವಳು ನನ್ ಜೊತೆನೆ ಇರ್ಲು. ಲೈಕ್ ಇವಾಗ ಸಹ ಬರ್ತಾಳೆ ಒಂದೊಂದ್ಸಲ, ಯಾವಾಗ ಕರೆದ್ರೆ ಸಹ ಬರ್ತಾಳೆ, ಸೀದಾ ಬರ್ತಾಳೆ. ಅವಳು ಅಬುದಾಬಿಯಲ್ಲಿ ಇದ್ದಾಳೆ ಇವಾಗ. ಅಬುದಾಬಿಯಿಂದ ಅವಳ ಹೆಸರು ಕೀರ್ತಿ ಅಂತ, ಕಾಲ್ ಮಾಡಿದ್ರೆ ಬರ್ತಾಳೆ. ಯಾವಾಗ ಎಂತ ಮಿಸ್ಟೇಕ್ ಇದ್ರೆ ಸಹ ಕಾಲ್ ಮಾಡಿ ಹೇಳ್ತಾಳೆ ಅವಳು. ಮತ್ತೆ ನನ್ಗೆ ಎಲ್ಲ ವಿಡಿಯೋಗೆ ಸಹ ಫುಲ್ ನೋಡ್ತಾಳೆ, ಮತ್ತೆ ನೋಡಿ ಕಮೆಂಟ್ ಮಾಡ್ತಾಳೆ. ನನ್ಗೆ ಹೇಳಿದ್ದೆಲ್ಲ ನನ್ನ ಹಿಂದಿ ಸರಿ ಇಲ್ಲ ಅಂತ ಹೇಳಿದ್ದು ಅವಳಾಯ್ತಾ. ಆಮೇಲೆ 2-3 ದಿನದಿಂದ ನನಗೆ ಹುಷಾರಿಲ್ಲ, ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಇತ್ತು, ಲೈಕ್ ಪರ್ಸನಲ್ ಪ್ರಾಬ್ಲಮ್. ಇವಾಗ ಕೇಳ್ತಿದ್ದಾಳೆ, ಎಲ್ಲಿ ನಿನ್ನ ವಿಡಿಯೋ, ಎಂತಾದ್ರೂ ಮಾಡಿ ಹಾಕು, ಎಂತಾದ್ರೂ ನಾರ್ಮಲ್ ಆಗಿ ಎಂತ ಸಿಗ್ತದೆ ಅದನ್ನ ವಿಡಿಯೋ ಮಾಡಿ ಹಾಕು, ಪೋಸ್ಟ್ ಮಾಡು. ಲೈಕ್ ದಿನ ನನ್ನ ಹತ್ರ ಅಪ್ಡೇಟ್ ಕೇಳ್ತಾಳೆ, ಗೊತ್ತಾಯ್ತಾ. ಯಾಕೆ ವಿಡಿಯೋ ಇಲ್ಲ, ಯಾಕೆ ಮಾಡ್ಲಿಲ್ಲ, ಹಾಗೆ. ನಾನು ಇನ್ನು ವಿಡಿಯೋಗೆ ವೇಟ್ ಮಾಡ್ತಿದ್ದೇನೆ, ವಿಡಿಯೋ ಮಾಡು, ಲೈಕ್ ಆತರ ಎಲ್ಲ ಹೇಳ್ತಾಳೆ. ಲೈಕ್ ಅಷ್ಟು ಬೆಸ್ಟ್ ಫ್ರೆಂಡ್ಸ್ ನನ್ಗೆ ಇಲ್ಲಿ. ಸ್ಟ್ರೇಂಜರ್ಸ್ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಬೆಸ್ಟ್ ಫ್ರೆಂಡ್ಸ್ ಸ್ಟ್ರೇಂಜರ್ ಆಗಿದ್ದಾರೆ, ಅದು ಬೇರೆ ವಿಷಯ. ಲೈಕ್ ಸೊ ನಿಮ್ಗೆ ನನ್ನ ಲೈಫ್ ಬಗ್ಗೆ ನಾನೆಷ್ಟು ಸ್ಟ್ರಗಲ್ ಪಟ್ಟಿದ್ದೇನೆ, ಏನಾಗಿದೆ ನನ್ನ ಲೈಫಲ್ಲಿ, ನಾನು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ವೆಯ್ಟ್ ಮಾಡ್ತಾ ಇರಿ, ನನ್ನ ವಿಡಿಯೋ ಎಲ್ಲ ನೋಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಇದನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.